ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ. ಬರೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ನಿಮ್ಮ ಜೊತೆಲೇ ಕರ್ಕೊಂಡು ಹೋಗೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಎಲ್ಲೂ ಮಿಸ್ ಮಾಡಿದೆ ನಾನು ವ್ಲಾಗ್ನ ನೋಡಿ. ಸನಿ ಒದ್ರಬಾರ್ದಲ್ಲ ಸನಿ ಇದೇ ಥರನೇ ಜಾಸ್ತಿ ಮಾಡ್ತಿರ್ತಾನೆ ನೋಡಿ. ಓ ಮೈ ಗಾಡ್, ಏನಪ್ಪ ಅಂದರೆ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಕೈ ನೋವು ಬಂದುಬಿಡುತ್ತೆ. ಕಿತ್ತಾಪತಿ ಮಾಡ್ತಾ ಇದ್ದಾನೆ. ನಾನೇನು ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಿದ್ದಾನೆ ನೋಡಿ ಗೈಸ್. ಹಾಂ, ಅದನ್ನೇ ಹೇಳ್ತೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ತೊಗೊತಿದ್ದೀವಿ ಅಂತ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ ಸರಿ ಬನ್ನಿ. ನೋಡಿ, ತಾನೇ ಚಪ್ಪಲ್ ಹಾಕೊತೀನಿ ಅಂತ ತಾನೇ ಹಾಕೊತಾ ಇದ್ದಾನೆ. ಸರಿ, ನೀ ಹಾಕೊಂಡೆ? ಹಾಕೊಂಡಿರ, ನೀನೇ ಹಾಕೊಂಡಿರಜ್ಜ. ಗುಡ್ ಬಾಯ್ ರಾಜ. ಸೀದಾ ಸೀದಾ ವೆರಿ ಗುಡ್. ಸೀದಾ ಮಾಡು. ನೈಸ್ ಬಂಗಾರ. ಕಾಲ್ ಕರೆಕ್ಟ್ ಇಡ್ರಜ. ವಾ ಸೂಪರ್ ಬಂಗಾರಿ. ಅವನೇ ಚಪ್ಪಲ್ ಹಾಕೊಂಡು ಅವನೇನು ರೆಡಿ ಆಗಿಲ್ಲ, ಹೋಗಕ್ಕೆ ರೆಡಿ ಆಗಿದ್ದಾನೇನು. ರೆಡಿ ಮಾಡಿಸಿದ್ ನಾನು. ಯಾರು ರೆಡಿ ಮಾಡಿಸಿದ್ದು ಸನಿ ಇವತ್ತು ನಿನ್ಗ? ಹಾ, ಅಪ್ಪ ಅಂತ. ಅಪ್ಪ ರೆಡಿ ಮಾಡಿಸಿದ್ದ, ಅಮ್ಮ ರೆಡಿ ಮಾಡಿಸಿದ್ದ? ಗಾಡಿ ಮೇಲೆ ಇರೋ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾಳೆ ನಮ್ಮ ಹಸ್ಬೆಂಡ್ ಬರ್ಡೇ ಅಲ್ವಾ, ಹಾಗಾಗಿ ಅವರು ಸೆಲ್ಫ್ ಗಿಫ್ಟ್, ಅವ್ರದ್ದೇ ಗಿಫ್ಟು. ನಾನೇನು ಕೊಡಿಸ್ತಾ ಇಲ್ಲ ಅವ್ರಿಗೆ. ಅವರು ಒಂದು ಒಳ್ಳೆ ಫೋನ್ ತೊಗೊಳ್ಳೋಣ ಅಂತೇಳಿ ನಾವು ಫೋನ್ ಶಾಪಿಗೆ ಹೋಗ್ತಾ ಇದ್ದೀವಿ ನೋಡಿ. ಅವ್ರ ಹತ್ರ ತುಂಬ ದಿನನೇ ಆಗಿತ್ತು, ಒಂದು 4 years ಆಗಿತ್ತೇನು ಫೋನ್ ತೊಗೊಂಡು. ಬಟ್ ಫೋನ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು. ಫೈನಲ್ ಸ್ಟೇಜಿಗೆ ಬಂದಮೇಲೆ ಅವರಿಗೆ ಈ ಥರ ಎಲ್ಲ ಫೋನ್ ಯೂಸ್ ಮಾಡಬೇಕು ಆ ಥರ ಏನು ಕ್ರೇಜ್ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಫೋನ್ ತೊಗೋಕೆ ಇದು ಮಾಡ್ತಾ ಇದ್ರು. ಫೈನಲ್ ಆಗಿ ಹೋದ್ವಿ ನೋಡಿ. ಸನಿ ಹಾಯ್, ಹಲೋ. ಇದ್ಯಾವುದು? ರೆನೋ 13 ಮಸ್ತ್ ಐತಿ. ವಾಟರ್ ಫ್ಲೋ ಇತ್ತು ನಿಮಗೆ. ರೆನೋ 13 ಒಪ್ಪೋ ರೆನೋ 13C ಮಸ್ತ್ ಐತಿ. ರಿಸಲ್ಟ್ ಚೆನ್ನಾಗೈತಿ, ಕ್ವಾಲಿಟಿ. ಬ್ಯಾಟ್ರಿ ಬ್ಯಾಕಪ್ನು ಚೆನ್ನಾಗಿತ್ತು. 80 ವ್ಯಾಟ್ ಫಾಸ್ಟ್ ಚಾರ್ಜರ್ ಆಗುತ್ತೆ. ಅಂದ್ರೆ ಹ್ಯಾಂಡಿ ಕೈಯಾಗ ಸೇಮ್ ಐಫೋನ್ ಡಿಸೈನ್, ಈ ಡಿಸೈನ್ ಸೇಮ್ ಕೊಟ್ಟಂಗೆ. ಅವ್ರ ಫೋನ್ ತೊಗೋಕೆ ಅವರೇ ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ರೆ ಗೊತ್ತಿಲ್ಲ, ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೆ. ನಂದೇ ಫೋನ್ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದೆ. ಏನೋ ಒಟ್ಟಿನಲ್ಲಿ ನಮ್ಮ ಮನೆಗೆ ಒಂದು ಹೊಸ ಫೋನ್ ಬರ್ತಾ ಇದೆಯಲ್ಲ ಅಷ್ಟೇ ಅಲ್ವಾ. ಯಾರ್ದಾದ್ರೇನು, ಹಸ್ಬೆಂಡ್ದಾದ್ರೇನು, ನಂದಾದ್ರೇನಲ್ವಾ. ಹಾಗಾಗಿ ಇದೊಂದು ವಾಚ್ ಗಿಫ್ಟ್ ಇದೆ ನೋಡ್ರಿ. ವಾಚ್ ನಾನು ಅವ್ರ ಬರ್ಡೇ ಗಿಫ್ಟ್ ಮಾಡ್ತಾ ಇರೋದಿದು. ಅಲ್ಲೇ ಆಫರ್ ಆಗಿ ಅವರು ಏನೋ 3000 ಸಮಥಿಂಗ್ ಏನೋ ಇತ್ತಂತ, ಅವರು 2000 ಏನೋ ಆಫರ್ ಆಗಿ ಕೊಟ್ಟಿರೋದು. ಹಾಗಾಗಿ ಅದು ನನ್ನ ಕಡೆಯಲ್ಲಿ ನಿಮ್ಮ ಗಿಫ್ಟ್ ಇರಲಿ ಅಂದ್ಬಿಟ್ಟು ಅದೊಂದು ಅವರಿಗೆ ಕೊಡಿಸಿದೆ. ನನಗೇನು ಫೋನ್ ಕೊಡಿಸೋಷ್ಟು ಇಲ್ಲ ನನಗೆ. ಹಾಗಾಗಿ ನಾನು ಅದು ವಾಚ್ ಕೊಡಿಸಿದೆ. ಫೈನಲ್ ಆಗಿ ಅವರು ಸೆಲೆಕ್ಟ್ ಮಾಡಿದ್ದು V50 ಫೋನ್ ನೋಡಿ. ತುಂಬಾ ಚೆನ್ನಾಗಿದೆ ಫೋನು, ನನಗಂತೂ ತುಂಬಾ ಇಷ್ಟ ಆಯಿತು. ಈ ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡ್ತೀವಲ್ವ ನಾವು, ಅದು ಮೊಬೈಲಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ಅವರು ನನಗೆ ಓಪನ್ ಮಾಡು ಅಂತಿದ್ರು. ನಾನು ನಂದೇನಲ್ಲಲ್ಲ ಫೋನು, ನೀನೇ ಓಪನ್ ಮಾಡಂತ ಅವ್ರ ಕೈಲೇ ಓಪನ್ ಮಾಡಿಸಿದ್ವಿ. ತುಂಬ ಖುಷಿ ಆಯಿತು. ಅವ್ರ ಬರ್ಡೇ ದಿನ ನಾವು ಫೋನ್ ತೊಗೊಂಡಿರೋದು ನನಗಂತೂ ಫುಲ್ ಖುಷಿ ಆಯಿತು. ಅವ್ರು ತೊಗೊತಾರೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಫೈನಲ್ ಆಗಿ ತೊಗೊಂಡ್ರು. ಅವ್ರಿಗೆ ಈ ಥರ ಎಲ್ಲ ಫೋನ್ ತೊಗೋಬೇಕು, ಮಜಾ ಮಾಡಬೇಕು ಅದೇನು ಕ್ರೇಜ್ ಇಲ್ಲ. ನೀನೇ ಮಾಡು ಅಂತ ನನಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ. ಫೈನಲ್ ಆಗಿ ನನಗೊಂದು ಇಷ್ಟ ಆಯಿತು, ನನಗೆ ಕೊಡಿಸ್ಬೇಕಂತ ಇಷ್ಟ ಇತ್ತು. ಬಟ್ ಅವ್ರು ಅಂದ್ಕೊಂಡಿರೋ ತೊಗೊಳ್ತಿರೋ ಬಜೆಟಿಗೆ ನನ್ನ ಕೊಡ್ಸೋಕ್ಕಾಗಲಿಲ್ಲ.
ಹಾಗೆ ಯಾರು ಕೊಟ್ರೇನು ಪರವಾಗಿಲ್ಲ ಅಲ್ಲ ಅಂದ್ಬಿಟ್ಟು ಅವರೇ ತಗೊಂಡ್ರು. ಸರಿ ಬಿಡು ನೀನೇ ತಗೋ ಅಂತೇಳಿ ಫೈನಲ್ ಆಗಿ ತಗೊಂಡಿದ್ದಾರೆ ನೋಡಿ. ಫೋನ್ ಮಾತ್ರ ಸಖತ್ತಾಗಿದೆ, ಯೂಸ್ ಮಾಡ್ತಾ ಇದ್ದಾರಲ್ಲ, ನನಗಂತೂ ತುಂಬಾನೇ ಇಷ್ಟ ಆಯಿತು. ನೋಡ್ತಿರ್ಬೋದು ಮೊಬೈಲ್ ಅಣ್ಣ ಅವರು ಕೂಡ ಫೋನಿಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ರು, ಸ್ಟೇಟಸ್ಸಿಗೆ ಹಾಕ್ಕೊಳ್ಳಿ ಅಂತೇಳಿ. ಎಲ್ಲನೂ ಮುಗಿಸ್ಕೊಂಡು ಅಪ್ಡೇಟಿಂಗು ಅದು ಎಲ್ಲ ಕೊಟ್ಕೋಷ್ಟಿಗೆ ನಮ್ದೇನು ಎಕ್ಸ್ಟ್ರಾ ಪ್ಲ್ಯಾನಿಂಗ್ ಏನಿದೆ ಅಲ್ಲ ಅದೆಲ್ಲ ಕ್ಯಾನ್ಸಲ್ ಆಗೋಯ್ತು ನೋಡಿ. ಯಾಕಂದರೆ ಫೋನ್ ತೊಗೊಂಡು ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಮಾಡೋಷ್ಟಿಗೆ ನಮಗೆ ಶಾಪಲ್ಲೇ ಒಂದು 1.5 ಅವರ್ ವೇಸ್ಟ್ ಆಗೋಗ್ಬಿಡ್ತು. ಅಲ್ಲಿ ತನಕ ಸನಿನ್ ಮೇಂಟೈನ್ ಮಾಡಬೇಕಲ್ವ, ಯಾವ ಥರ ನಿಂತ್ಕೊಂಡಿದ್ದಾರೆ ನೋಡಿ, ಐಸ್ ಕ್ರೀಮ್ ತಿಂದು ನಿಂತ್ಕೊಂಡಿದ್ದಾನೆ. ಇದು ಒನ್ ಡೇ ಹಿಂದಿಂದು ವಿಡಿಯೋ ಅನ್ಬೋದು ನೋಡಿ. ನಾನು ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ, ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಡ್ರೆಸ್ ತರಕ್ಕಂತೇಳಿ ಹೋಗಿದ್ದೆ. ನನಗಂತೂ ಈ ಶಾಪ್ ತುಂಬಾ ಇಷ್ಟ. ಎಲ್ಲ ಯಾವ ಥರ ಕುರ್ತೀಸ್ ಬೇಕು ಆ್ಯಂಡ್ ಮಾಡೆಲ್ ಟಾಪ್ಸ್ ಏನು ಬೇಕು ಅದನ್ನೆಲ್ಲನೂ ನೀವು ಇಲ್ಲಿ ತಗೋಬೋದು ನೋಡಿ. ನನಗಂತೂ ತುಂಬಾ ಇಷ್ಟ ಈ ಶಾಪು. ಹಾಗಾಗಿ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಸಮ್ಮರ್ ಬಂತಲ್ವ, ಟೀ ಶರ್ಟು ಅದು ಎಲ್ಲನೂ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದೆ. ಒಂದು ಸ್ವಲ್ಪ ಬಟ್ಟೆ ಕೂಡ ತೊಗೊಂಡೆ. ಇಲ್ಲಿ ಓನ್ಲಿ ಲೇಡೀಸ್ ಅಂತ ಹೇಳ್ಬೋದು. ಲೇಡೀಸ್ಗೆ ಏನು ಬೇಕು ಅದೆಲ್ಲ ಸಿಗುತ್ತೆ, ಏನು ಸಿಗಲ್ಲ ಅಂತ ಏನಿಲ್ಲ. ಆ್ಯಂಡ್ ಎಲ್ಲನೂ ತೊಗೊಂಡು ಸನಿಗೂ ಸ್ವಲ್ಪ ಶಾಪ್ ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡಿಕೊಂಡು ಇದು ನಾವು ಏನು ಟ್ರಿಪ್ ಹೋಗೋಕ್ಕಿಂತ ಬಿಫೋರ್ ಹೋಗಿರೋದಿದು ಅಂಗಡಿಗೆ. ಅದನ್ನು ಹಾಗೆ ಸೆಂಟ್ರಲ್ಲಿ ಕ್ಲಿಪ್ಸ್ ತೊಗೊಂಡಿದ್ನಲ್ವ, ಇದನ್ನೆಲ್ಲೋ ಅಪ್ಲೋಡ್ ನೋಡಿ. ಸನಿ ಫೈಲ್ ವುಮನ್ ಶಾಪಿಂಗ್ ಆಯಿತು ನೋಡಿಲ್ಲಿ. ಇವಾಗ ಒಂದು ಬಟ್ಟೆ ಶಾಪ್ ಮಾಡೋಣ ಅಂತೇಳಿ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಏನೇನು ಕಲೆಕ್ಷನ್ಸ್ ಇದ್ದಾವೆ ಅಂತೇಳಿ. ಸನ್ನಿ ತೋರಿಸ್ತೀನಿ. ಏನ್ ಬೇಕು ಸನ್ನಿ? ಐಸ್ ಕ್ರೀಮ್ ಬೇಕಾ? ನೆಕ್ಸ್ಟು ಮೊಬೈಲೆಲ್ಲ ಶಾಪ್ ಮಾಡಿಕೊಂಡು ನಾವು ಸ್ವಲ್ಪ ದಿನಸಿ ತೊಗೊಳೋದಿತ್ತು, ಹಂಗಾಗಿ ಮಾಲಿಗೆ ಬಂದಿದ್ವಿ ನೋಡಿ. ಇಲ್ಲೆಲ್ಲ ಸ್ವಲ್ಪ ತುಂಬಾ ಟೈಮ್ ಆಯ್ತಲ್ವ, ನಾ ಹೇಳಿದ್ನಲ್ಲ, ಹಂಗಾಗಿ ಸ್ವಲ್ಪನೇ ಶಾಪ್ ಮಾಡಿಕೊಂಡು ತುಂಬಾ ಲೇಟ್ ಆಗಿದೆ ಅಂತ ಮನೆ ಕಡೆ ಹೋದ್ವಿ ನಾವು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ. ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು, ಬಟ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಫೋನ್ ತೊಗೊಂಡು ಫೋನ್ ಅಪ್ಡೇಟ್ ಮಾಡಿಸ್ಕೊಂಡು ಎಲ್ಲ ಅಲ್ಲೇ ಸ್ವಲ್ಪ ಮೊಬೈಲ್ ಶಾಪಲ್ಲೇ ಟೈಮ್ ಹೋಯಿತು ಅಲ್ವಾ ಮಮ್ಮಿ? ಹಾಗಾಗಿ ಸ್ವಲ್ಪ ಏನು ಬೇಕು ಅದನ್ನಷ್ಟೇ ನಾವು ಮಾಲ್ಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ ನೋಡಿ. ನನಗೆ ಫುಲ್ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಹಸ್ಬೆಂಡ್ ಮೊಬೈಲ್ ತೊಗೊಂಡಿದ್ದಾರೆ. 5 ವರ್ಷದಿಂದ ಮೊಬೈಲ್ ಅಂದ್ರೇನು ಚೆನ್ನಾಗೇ ಇತ್ತು. ರೀಸೆಂಟಾಗಿ ಒಂದು 6 ಮಂತಿಂದ ಫುಲ್ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. ತಗೋ ಅಂತಂದರೆ ತಗೊತಾ ಇರಲಿಲ್ಲ. ಫೈನಲ್ ಆಗಿ ಇವತ್ತು ತೊಗೊಂಡಿದ್ದಾರೆ. ನಾಳೆ ಅವ್ರ ಬರ್ಡೇ, ಹಾಗಾಗಿ ಇವತ್ತು ತೊಗೊಂಡಿದ್ದಾರೆ. ನೋಡೋಣ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತೇಳಿ. ಬನ್ನಿ. ಸನ್ನಿ ಅಜ್ಜಿ ಬಂದಿದ್ರು ನೋಡಿ. ಸನ್ನಿ ಅವ್ರ ಅಜ್ಜಿ ಜೊತೆಗೆ ಆಟ ಆಡೋದೊಂದು ಕ್ಲಿಪ್ ತಗೊಂಡಿದ್ದೀನಿ. ಅವರು ಕೂಡ ಊರಿಗೆ ಬಂದಿದ್ರಲ್ವ, ಅವನಿಗೆ ಫುಲ್ ಎಕ್ಸೈಟ್ಮೆಂಟಿಂದ ಅವ್ರ ಅಜ್ಜಿ ಬಂದಿದ್ದಾರೆ ಅಂತೇಳಿ ಫುಲ್ ಮನೆಯೆಲ್ಲ ಹಂಗೆ ಅಜ್ಜಿ ಅಲ್ಲಿ ಹಂಗೆ ಇಟ್ಟಿದ್ದೀವಿ, ನೀರು ತೊಗೊಂಡಿದ್ದೆ ಬಾಟಲಲ್ಲಿ ಕುಡಿಬೇಕು, ಹಂಗೆ ಹಿಂಗೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದ. ಖುಷಿಗೋ ಏನೋ ಗೊತ್ತಿರಲಿಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ಅವನು. ಹಂಗಾಗಿ ಫುಲ್ ಎಲ್ಲ ಜೋಶಲ್ಲಿ ಆಟ ಆಡೋದು, ಅದು ಬಿಸಾಕೋದು ಇದು ಬಿಸಾಕೋದು, ಅವ್ರ ಅಜ್ಜಿ ಜೊತೆಗೆ ಆಟ ಆಡ್ತಾ ಇದ್ದ ನೋಡಿ. ಅದೇ ನೋಡ್ತಾ ಖುಷಿ ಆಗ್ತಾ ಇತ್ತು ನನಗೆ. ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ತುಂಬ ಅಂದರೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ ಅವನು. ಈ ಥರ ಯಾರಾದರೂ ಊರಿಂದ ಬಂದುಬಿಟ್ರೆ ಸಾಕು, ಅವನಿಗೆ ತುಂಬಾ ಖುಷಿ ಆಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ ನಾನು, ಒಂದು 6 ಗಂಟೆ ಆಗಿತ್ತು. ಎಲ್ಲನೂ ಪಾತ್ರೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಸನಿ ಇನ್ನೂ ಮಲ್ಕೊಂಡಿದ್ದ, ಅವನು ಎದ್ದರಷ್ಟಿಗೆ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತಿದ್ದೆ. ಬಟ್ ನಿನ್ನೆ ರಾತ್ರಿ ಆಗಿರಲಿಲ್ಲ ನನಗೆ, ಅತ್ತೆನೂ ಬಂದಿದ್ರಲ್ವಾ, ಹಾಗಾಗಿ ಸುಮ್ಮನೆ ನಾವೆಲ್ಲ ಮಾತಾಡ್ಕೊತ ಕುಂತಿದ್ವಲ್ಲ, ಹಾಗಾಗಿ ಏನು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ. ಬೆಳಗ್ಗೆನೇ ಮಾಡ್ತಾ ಇದ್ದೀನಿ ನೋಡಿ. ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು
ಎಲ್ಲಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ನಾನು ಬೆಳಗ್ಗೆನೇ ಎದ್ಬಿಟ್ಟು ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡ್ತಿರ್ತೀನಿ. ನನಗೆ ಏನಪ್ಪ ಅಂತಂದರೆ ಒಂದೊಂದು ಟೈಮಲ್ಲಿ ಬೋರ್ ಆಗಿಬಿಡುತ್ತಲ್ವ, ಯಾರು ಮಾಡಬೇಕಪ್ಪ ಇದೆಲ್ಲ ಕೆಲಸ ಅಂತ ಅನ್ನೋ ಟೈಮಿಗೆ ನಾನು ಒಂದು ಪ್ಲ್ಯಾನ್ನ ಯೂಸ್ ಮಾಡ್ತೀನಿ. ಏನಾದರೂ ಯಾರಿಗಾದ್ರೂ ಫೋನ್ ಜೊತೆಗೆ ಮಾತಾಡ್ಕೊತ ಮಾಡಿದರೆ ನೋಡ್ತಿರ್ಬೋದು, ಕೆಲಸ ಮಾಡಿದ್ದೇ ಹೋಗಲ್ಲ, ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಜೊತೆ ಆದರೂ ಯಾರಾದರೂ, ಇಲ್ಲಾಂದರೆ ನನ್ನ ಫ್ರೆಂಡ್ಸ್ ಜೊತೆ ಆಗಲಿ ನಾನು ಕಾಲ್ ಮಾಡಿ ಫೋನಲ್ಲಿ ಮಾತಾಡ್ಕೋತ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಮಾರ್ನಿಂಗ್ ಆ ಥರ ಮಾಡಲ್ಲ ನಾನು. ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಆ ಥರ ಇದ್ದರೆ ಆ ಥರ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಏನಾದರೂ ಒಳ್ಳೆ ಸಾಂಗ್ನ ಹಾಕಿ ಕೇಳ್ತಾ ನಾನು ಆ ಸಾಂಗ್ನ ಕೇಳ್ತಾನು ಕೆಲಸ ಮಾಡ್ಕೊತೀನಿ ನೋಡಿ. ಇಲ್ಲಾಂದರೆ ನನಗೆ ಕೆಲಸ ಎಲ್ಲ ಹೆಣ್ಮಕ್ಳಿಗೆ ಅದೇ ಥರನೇ ಆಗೋದಲ್ವಾ. ಒಂದು ಸ್ವಲ್ಪ ಕೆಲಸ ಮುಗಿಸಿ ಕುಂತಾಗ ನೆಕ್ಸ್ಟ್ ಇನ್ನೊಂದಿಷ್ಟು ಪಾತ್ರೆ ತೊಳ್ಕೊಳ್ಳೋವು, ಅದು ಏನಾದರೂ ಕೆಲಸ ಇದ್ದರೆ ಯಪ್ಪ ಇಷ್ಟೊಂದು ಕೆಲಸನ ಯಾರು ಮಾಡಬೇಕು, ಹೋಗು ಬೋರ್ ಆಗ್ತಾ ಇದೆ ಅಂತೇಳಿ ಅನಿಸುತ್ತೆ. ಬಟ್ ನಮಗೆ ಅದು ಕೊನೆಗೂ ನಾವೇ ಮಾಡಬೇಕಾಗಿರುತ್ತೆ ಆ ಕೆಲಸ. ನಾವು ಒಂದು ತಾಸು ಬಿಟ್ಟು ಕುಂತ್ಕೊಂಡ್ರೂ ಅದು ಫೈನಲಾಗಿ ಸಾಯಂಕಾಲ ಆದ್ರೂ ಆ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತಲ್ವಾ. ಹಾಗಾಗಿ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾವೇನು ಮಾಡಬೇಕಂದ್ರೆ ಈ ಥರ ಎಲ್ಲ ಸಾಂಗ್ಸ್ ಹಾಕ್ಕೊಂಡು ನಾವೇ ಮೋಟಿವೇಶನ್ ಆಗಬೇಕಾಗುತ್ತೆ ಅಷ್ಟೇ. ಇಲ್ಲಾಂದರೆ ನೆಕ್ಸ್ಟ್ ನಮಗೆ ಬಂದು ಯಾರು ಮಾಡಿಕೊಡೋರು ಇರಲ್ಲ. ಹಾಗಾಗಿ ನಾವೇ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗಿರುತ್ತಲ್ವಾ. ಈ ಥರ ಏನಾದರೂ ಸಾಂಗ್ ಹಾಕ್ಕೊಂಡು ನಾವೇ ಮೋಟಿವೇಟ್ ಆಗಿ ಕೆಲಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ನಾನು ಕೂಡ ಹಾಗೆ ಮಾಡ್ತೀನಿ. ಡೈಲಿ ಏನಾದರೂ ಬೋರ್ ಆದರೆ ಸಾಂಗ್ ಹಾಕ್ಕೊಂಡು ಕೇಳ್ತಾ ನಾನು ಕೆಲಸನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದು ಮಾರ್ನಿಂಗ್ ಬೆಳಗ್ಗೆನೇ ಎದ್ಬಿಟ್ಟು ಸನಿ ಇನ್ನೂ ಮಲ್ಕೊಂಡಿದ್ನಲ್ವಾ, ನಾನೆಲ್ಲನೂ ನಿನ್ನೆ ಎಲ್ಲ ಅಡುಗೆ ಮಾಡಿ ಅದೇ ಎಲ್ಲಿದ್ದೆಲ್ಲೇ ಹಾಗೆ ಇಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಅತ್ತೆ ಬಂದಿದ್ರಲ್ವಾ, ಅವ್ರ ಜೊತೆ ಮಾತಾಡ್ಕೊತ ಎಲ್ಲನೂ ಟೈಮ್ ಆಗಿಬಿಡ್ತು. ಹಾಗಾಗಿ ಬೆಳಗ್ಗೆ ನಮ್ಮ ಹಸ್ಬೆಂಡು ಅತ್ತೆ ಕೂಡ ಊರಿಗೋದ್ರು. ನಾನು ನನ್ನ ನೆಕ್ಸ್ಟ್ ಕೆಲಸನ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಇದು ನೋಡ್ತಿರ್ಬೋದು ಬೊಕ್ಕೆ. ಇದು ಆರ್ಟಿಫಿಷಿಯಲ್ ಆದ್ರೂ ಕೂಡ ಏನೇ ಒರಿಜಿನಲ್ ಪ್ಲಾಂಟಿಗೂ ಕಮ್ಮಿ ಇಲ್ಲ. ಎಲ್ಲೇ ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದ್ದಾವೆ. ನನಗದಂತೂ ತುಂಬಾ ಇಷ್ಟ. ಅದು ಒಂದೊಂದು ಸಲನೂ ಅದನ್ನು ನೀಟಾಗಿ ಒರೆಸಿಟ್ರೆ ಅಷ್ಟೇ ಕಲ್ಲರ್ ಆಗಿ ಬರುತ್ತಂತಲೇ ಹೇಳ್ಬೋದು. ಫೈನಲ್ ಆಗಿ ಎಲ್ಲನೂ ಗ್ಯಾಸ್ ಕಟ್ಟೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾಕ್ತಾ ಇದ್ದೀನಿ ನೋಡಿ. ಈ ಥರ ಬೇಗನೆ ಮಾಡ್ಕೊಳ್ಳೋದ್ರಿಂದ ಸನಿ ಕೂಡ ಎದ್ಬಿಟ್ನಂದರೆ ನನಗಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಬೇಗ ನೀಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಕುಕ್ಕರ್ಗೆ ನಾವು ಗಲೀಜೆಲ್ಲ ಅಂದರೆ ಸಾಬೂನಿಂದ ತೊಳೆದಿರ್ತೀವಲ್ವ, ಅದೆಲ್ಲ ಹತ್ತಿರುತ್ತೆ ನೋಡಿ. ಒಂದು ಸಲ ತೊಳೆದ್ಬಿಟ್ರೆ ಹೋಗಲ್ಲ, ಅದನ್ನ ಇನ್ನೊಂದು ಸತಿ ತೊಳೆದು ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇದೆಲ್ಲ ಕೆಲಸ ಆದಮೇಲೆ ನಾನು ಇನ್ನೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲನೂ ಇನ್ನೂ ಕೆಲಸ ಬಾಕಿ ಇದೆ. ಈ ಥರ ನಿಮಗೂ ಯಾರಿಗಾದ್ರೂ ಈ ಥರ ಕೆಲಸ ಮಾಡುವಾಗ ಬೋರಾಗಿ ಕುಂತ್ಕೊಂಡಿದ್ದಿದೆಯಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನಂತೂ ತುಂಬ ಸಲ ಹಾಗೆ ಮಾಡ್ತೀನಿ ನೋಡಿ. ಇನ್ನೂ ತುಂಬ ಕೆಲಸ ಮಿಕ್ಕಿರುತ್ತೆ ಅಂದ್ರೂ ಕುಂತ್ಕೊಂಡು ಬಿಟ್ಟಿರ್ತೀನಿ. ನೆಕ್ಸ್ಟ್ ಮಾಡೋಣ ತಗೋ, ಇನ್ನೊಂದು ಅವರ್ ಬಿಟ್ಟು ಮಾಡೋಣ ತಗೋ ಅಂತೇಳಿ. ಈ ಥರ ನಂದೇನು ಪಾತ್ರೆ ತುಂಬಿಕೊಂಡು ಬುಟ್ಟಿ ತುಂಬಿರ್ತದೆ ನೋಡು, ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನಾನು ಡಬ್ಬ ಹಾಕೊಂಡು ಬಿಡ್ತೀನಿ. ಮತ್ತು ನೆಕ್ಸ್ಟ್ ಏನು ಕಂಟಿನ್ಯೂ ತೊಳಿತೀನಿ ನೋಡಿ. ನಮ್ಮದು ನಾರ್ಮಲ್ ಆಗಿ ಸ್ವಲ್ಪನೇ ಪಾತ್ರೆ ಇರುತ್ತೆ. ಹಿಂಗೆ ಜಾಸ್ತಿ ಏನಾದರೂ ಜನ ಬಂದಿದ್ದರೆ ಮನೆಗೆ ಆವಾಗ ಮಾತ್ರ ಜಾಸ್ತಿ ಪಾತ್ರೆಗಳಾಗಿರುತ್ತೆ. ಆ ಟೈಮಲ್ಲಿ ಈ ಥರ ನಮ್ಮ ಬುಟ್ಟಿಯಲ್ಲಿ ಎಕ್ಸ್ಟ್ರಾ ಇಡಿಸಲ್ಲಲ್ವ, ಈ ಥರ ಸಮಸ್ಯೆ ಆಗೋದು ನಾರ್ಮಲ್ಲು. ಎಲ್ಲನೂ ಇಡಿಸಲ್ಲ. ನಾವಿಬ್ಬರೇ ಇರೋ ಟೈಮಿಗೆ ನಮಗೆ ಆ ಬುಟ್ಟಿ ಕರೆಕ್ಟಾಗಿರುತ್ತೆ ನೋಡಿ. ಹಾಗಾಗಿ ಎಲ್ಲನೂ ನೀಟಾಗಿ ತೊಳೆದು ಅವಾಗಿಂದ ಅವಾಗೆ ಡಬ್ಬ ಹಾಕ್ಬಿಡ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಾದರೆ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲನೂ ನೀರೆಲ್ಲ ಹೋದ್ಮೇಲೆ ನಾನು ಪಾತ್ರೆನ ಡಬ್ಬ ಹಾಕ್ತೀನಿ. ಇವತ್ತೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ಇದ್ವಲ್ಲ. ನಾನು ಹಾಗೆ ಕೆಲಸ ಮಾಡಿದರೆ ನನಗೆ ತುಂಬ ಟಯರ್ಡ್ ಅನಿಸ್ತಾ ಇತ್ತು. ನಾನು ಆಲ್ರೆಡಿ ಟಿವಿಲಿ ತುಂಬಾ ಜೋರಾಗಿ ಸಾಂಗ್ ಹಾಕ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಸನಿನ ನಾನು ರೂಮಲ್ಲಿ ಮಲಗಿಸಿದ್ರಿಂದ ಅವನಿಗೇನೋ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ ಅನ್ಕೊತೀನಿ ನಾನು. ಅವನಂತೂ ಎದ್ದೇಳ್ತಾ ಇರಲಿಲ್ಲ. ನಾನು ಸಾಂಗ್ ಹಾಕ್ಕೊಂಡು ಎಲ್ಲನೂ ಪಾತ್ರೆಗಳನ್ನ ನೀಟಾಗಿ ತೊಳೆದ್ಬಿಟ್ನಲ್ವ, ನನಗೆ ಅದು ಅಷ್ಟೊಂದು ಫೀಲ್ ಆಗಲಿಲ್ಲ ನಾನು ಇಷ್ಟೊಂದು ಪಾತ್ರೆ ತಿಕ್ಕಿದ್ದೀನಿ ನಾನು ಅಂತೇಳಿ. ನನಗೆ ಅದೊಂದು ಹ್ಯಾಬಿಟ್ ನೋಡಿ. ಏನಾದರೂ ಮಾತಾಡ್ಕೊತ ಇಲ್ಲಾಂದರೆ ಏನಾದರೂ ಸಾಂಗ್ಸ್ ಕೇಳ್ತಾ ಈ ಥರ ಎಲ್ಲ ಕೆಲಸ ಮಾಡಿದರೆ ನನಗೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಕೆಲಸ ಮಾಡಿದ್ದು ಕೂಡ ಗೊತ್ತಾಗಲ್ಲ. ಹಾಗೆ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಪಾತ್ರೆ ಕೂಡ ಡಬ್ಬ ಹಾಕ್ಕೊತಾ ಇದ್ದೀನಿ ಇವಾಗ. ಸನಿ ಎದ್ದಷ್ಟಕ್ಕೆ ನಾನು ಎಲ್ಲನೂ ಕೆಲಸ ಮುಗಿಸ್ಕೋಬೇಕಾಗಿತ್ತಲ್ವ, ಅದಕ್ಕೆ ಬೇಗನೆ ಮಾಡ್ಕೊತಾ ಇದ್ದೆ.
ಅವನು ಎದ್ದ ತಕ್ಷಣನೇ ಅವನಿಗೆ ಸ್ನಾನ ಮಾಡಿಸಿ ನಾನು ಒಂದು ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದೊಂದು ಬಾಕಿ ಇತ್ತು. ಇದು ಏನಪ್ಪ ಅಂದರೆ ವಿಡಿಯೋ 3 ಡೇಸ್ನ ಲಾಗ್ ಆಗಿರುತ್ತೆ ನೋಡಿ. ನಾನು ಅಲ್ಲಿ ನನಗೆ ಟ್ರಿಪ್ ಹೋಗಿ ಬಂದಿಂದ ಸ್ವಲ್ಪ ಸನಿಗೆ ಇರಲಿಲ್ಲ, ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ನನಗೆ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ. ಹಂಗಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಒಂದು 3 ಡೇಸೇ ಆಯ್ತು ಅನ್ಕೊತೀನಿ ನಾನು ಲಾಗ್ ಅಪ್ಲೋಡ್ ಮಾಡಿದೆ. ಯಾಕಂದರೆ ನಿಮಗೂ ಗೊತ್ತಲ್ವಾ, ಬೇರೆ ಕಡೆ ಏನಾದರೂ ಹೋಗಿ ಬಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಒಂದು ಸ್ವಲ್ಪ ಬಂದು 2 ಡೇಸ್ ಆದಮೇಲೆ ಅದು ಹೋಗಿ ಬಂದಿರೋ ಮೂಡಲ್ಲೇ ಇರ್ತೀವಿ ಇನ್ನೂ. ಹಾಗಾಗಿ ಸನಿಗೂ ಕೂಡ ಸ್ವಲ್ಪ ಹಂಗೆ ನೆಗಡಿ, ಕೆಮ್ಮು, ಶೀತ ಅದೆಲ್ಲ ಆಗಿತ್ತಲ್ವ. ಹಂಗಾಗಿ ನಾನು ಸ್ವಲ್ಪ ದಿನ ಬ್ರೇಕ್ ತೊಗೊಂಡ್ಬಿಟ್ಟೆ ನೋಡಿ. ಬಂದಮೇಲೆ ನನಗೂ ಟ್ರಿಪ್ ಹೋಗಿ ಬಂದಿರೋ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ. ಹಂಗಾಗಿ ನಾನು ಯಾವುದೇ ರೀತಿ ವಿಡಿಯೋಸ್ನ ಮಾಡ್ಕೊಂಡಿರಲಿಲ್ಲ. ಪರವಾಗಿಲ್ಲ, ಇನ್ನು ಮುಂದೆ ಕಂಟಿನ್ಯೂ ಆಗಿ ಬ್ಲಾಗ್ ಹಾಕ್ತಾ ಇರ್ತೀನಿ ನೋಡಿ. ನಾನಿವತ್ತು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಊರಿಗೆ ಹೋಗ್ತೀನಾ ಇಲ್ವಾ ನನಗೂ ಗೊತ್ತಿಲ್ಲ. ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲೊಂದು 2 ಡೇಸ್ ಆಗುತ್ತೆ ನಮ್ಮ ಊರಲ್ಲಿ ಇರೋಕ್ಕೆ. ಬಟ್ ಅಲ್ಲಿನೂ ಕೂಡ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ನಾನು ಕಂಟಿನ್ಯೂ ಲಾಗ್ ಹಾಕ್ತಾನೆ ಇರ್ತೀನಿ. ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಲ್ಲ. ಬಟ್ ಬಂದ್ರೂ 1 ಡೇ ಬಿಟ್ಟು 1 ಡೇ ಲಾಗ್ ಹಾಕ್ತಾ ಇರ್ತೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ. ಇನ್ನೊಂದೇನಪ್ಪ ಅಂದರೆ 1 ಡೇ ಬಿಟ್ಟು 1 ಡೇ ಲಾಗ್ ಹಾಕೋದ್ರಿಂದ ವಿಡಿಯೋ ಓಡುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ತಾಯಿದ್ದೀನಿ ನೋಡಿ. ಸ್ನಾನ ಮಾಡಿಕೊಂಡು ಎಲ್ಲನೂ ಪೂಜೆ ಮಾಡಿದ್ದೀನಿ ನೋಡಿ. ಬೆಳಗ್ಗೆನೇ ಪೂಜೆ ಮಾಡ್ಕೊಂಡ್ಬಿಟ್ಟೆ, ಸ್ನಾನ ಮಾಡಿಕೊಂಡು 9 ಗಂಟೆ ಎಲ್ಲ ಆಗಿತ್ತು.